ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಇ ವಿ ಜರ್ನಿ. ನಾನಿವತ್ತು ನಿಮಗೆ ನನ್ನ ಗಾಡಿ ಬಗ್ಗೆ ಹೇಳಬೇಕು ಅಂತ ಮಾಡಿದ್ದೀನಿ. ನೋಡಿ, ನಾನು ಈ ಗಾಡಿ ತಗೊಂಡು 2.5 ತಿಂಗಳಾಯಿತು. ಈಗಾಗಲೇ 7,300 ಕಿಲೋಮೀಟ್ರ್ಗಿಂತ ಜಾಸ್ತಿ ಓಡಿದೆ. ಸೊ ಇಲ್ಲಿವರೆಗೂ ನನಗೆ ಅಂಥ ಮೇಜರಾಗಿ ಏನೂ ತೊಂದರೆ ಕೊಟ್ಟಿಲ್ಲ. ಮೈನರ್ ಆಗಿ ಅಂದರೆ ಸಣ್ಣ ಪುಟ್ಟ ತೊಂದರೆ ಕೊಟ್ಟಿದೆ. ಸಣ್ಣ ಪುಟ್ಟ ತೊಂದರೆ ಒಂದೊಂದ್ಸರಿ ಈ ಡಿಕ್ಕಿ ಕ್ಲೋಸ್ ಆಗಲ್ಲ, ಇಲ್ಲ ಓಪನ್ ಆಗಲ್ಲ ಅಂತ ಸಣ್ಣ ಪುಟ್ಟ ತೊಂದರೆ ಅಷ್ಟೇ. ಬೇರೆ ಅಂಥ ತೊಂದರೆ ಏನೂ ನನಗೆ ಕೊಟ್ಟಿಲ್ಲ. ನಾನು ಇದ್ರ ಬಗ್ಗೆ ನಿಮಗೆ ಇವತ್ತು ಒಂದು ಟ್ರೂ ರಿವ್ಯೂ, ನನ್ನ ಇದ್ರ ಜೊತೆಗೆ 2.5 ತಿಂಗಳ ಏನು ನನ್ನ ಜೊತೆಗೆ ಇದು ಎಕ್ಸ್ಪೀರಿಯೆನ್ಸ್ ಇದೆ, ಅದನ್ನು ನಿಮಗೆ ಟ್ರೂ ರಿವ್ಯೂನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಇದರ ನೆಗೆಟಿವ್ಸ್ ಬಗ್ಗೆನೇ ಮಾತಾಡ್ತೀನಿ. ನಾನು ಯಾವಾಗಲೂ ಫಸ್ಟ್ ನೆಗೆಟಿವ್ ಆಗೇ ಥಿಂಕ್ ಮಾಡೋದು ಜಾಸ್ತಿ. ಹಾಗಾಗಿ ಫಸ್ಟ್ ನೆಗೆಟಿವ್ ಬಗ್ಗೆನೇ ನಿಮಗೆ ಹೇಳ್ತೀನಿ, ಆಮೇಲೆ ಇದರ ಪಾಸಿಟಿವ್ಸ್ ಹೇಳ್ತೀನಿ. ಸೊ ನೆಗೆಟಿವ್ ಅಂತ ಮೊಟ್ಟ ಮೊದಲನಾಗಿ ನಾನು ನೆಗೆಟಿವ್ ಅಂತ ಏನು ಹೇಳ್ತಿದ್ದೀನಿ ಅಂದರೆ, ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ನೋಡಿ, ಒಂದು ಸಾರಿ ಹಿಂಗೆ ಒಂದು ಕ್ಲಿಕ್ಕಿಗೆ ಇದು ಆನ್ ಆಗಲ್ಲ. ಸೊ ಪ್ರತಿ ಸಾರಿನೂ ರೀಸ್ಟಾರ್ಟ್ ಮಾಡಬೇಕು. ರೀಸ್ಟಾರ್ಟ್ ಅಂದರೆ ಈ ಆನ್ ಬಟನ್ನು ಮತ್ತು ಇಲ್ಲಿರೋ ರಿವರ್ಸ್ ಬಟನ್ ಇದಿಲ್ಲ, ಎರಡೂ ಒತ್ತಿಟ್ಕೋಬೇಕು ಒಂದು 10 ಸೆಕೆಂಡು. ಸೊ ಆವಾಗ ಅದು ರೀಸ್ಟಾರ್ಟ್ ಆಗುತ್ತೆ, ರೀಸೆಟ್ ಆಗುತ್ತೆ. ಸೊ ಅದೊಂದು ಮೇಯ್ನಾಗಿ ಪ್ರಾಬ್ಲಮ್ ಇದೆ. ಆಮೇಲೆ ಮತ್ತು ನೆಗೆಟಿವ್ ಹೇಳಬೇಕು ಅಂದರೆ, ಇವರು ಸೆಂಟ್ರ್ ಸ್ಟ್ಯಾಂಡ್ ಕೊಟ್ಟಿಲ್ಲ. ಸೆಂಟ್ರ್ ಸ್ಟ್ಯಾಂಡ್ ಕೊಡಬೇಕಾಗಿತ್ತು. ಮತ್ತು ಇಲ್ಲಿ ಸೈಡಲ್ಲಿ ಒಂದು ಲೇಡೀಸ್ಗೆ ಫುಟ್ ರೆಸ್ಟ್ ಕೊಡಬೇಕಾಗಿತ್ತು. ಸೊ ಅದು ಕೊಟ್ಟಿಲ್ಲ. ಅವೆರಡು ಒಂದು ಸ್ವಲ್ಪ ಕೊಡಬೇಕಾಗಿತ್ತು. ಕೊಟ್ಟಿದ್ದರೆ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ. ಇಷ್ಟೇ, ಈ ನೆಗೆಟಿವ್ ಅನ್ನೋದು ಇಷ್ಟನೇ ಆಗಿರೋದು. ನನಗೆ ಎಲ್ಲಿನೂ ಮಧ್ಯದಲ್ಲಿ ದಾರಿಲಿ ಇಲ್ಲಿ ಕೈ ಕೊಟ್ಟಿದ್ದಾಗಲಿ ಎಲ್ಲಿ ಇಲ್ಲ. ಮತ್ತು ಕೆಲವರು ಹೇಳ್ತಾರೆ ರೇಂಜ್ ಡೌನ್ ಆಗುತ್ತೆ ಸಡನ್ನಾಗಿ, ಅದು ಇದು ಅಂತ. ಬಟ್ ಆ ಥರದ್ದು ಏನೂ ಆಗಿಲ್ಲ. ಅದು ಏನು ರೇಂಜ್ ಅವ್ರು ಹೇಳಿದ್ದಾರೆ 190 ಕಿಲೋಮೀಟ್ರು, ಅವರು ಕೆಲವೊಂದು ಇದರಲ್ಲಿ ಹೇಳಿದ್ದಾರೆ ಅವರು, ಕೆಲವೊಂದು ಸ್ಟ್ಯಾಂಡರ್ಡಲ್ಲಿ. ಆ ಸ್ಟ್ಯಾಂಡರ್ಡಲ್ಲಿ ಓಡಿಸಿದ್ರೆ ಅದು ಬರುತ್ತೆ ಅಂತ. ಅಫ್ಕೋರ್ಸ್ ಬರ್ಬೋದು. ನನ್ನ ಅನಿಸಿಕೆ ಪ್ರಕಾರ, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ 165 ಕಿಲೋಮೀಟ್ರ್ವರೆಗೂ ಬಂದಿದೆ. ಇಲ್ಲಿ ಗೊತ್ತಲ್ವ, ಈ ಬೆಂಗಳೂರಲ್ಲಿ ಅಪ್ ಇರುತ್ತೆ, ಡೌನ್ ಇರುತ್ತೆ. ಮತ್ತು ಅವರು ಎಲ್ಲ ರೀಜನ್ರೇಟು ಎಲ್ಲನೂ ಅವರು ಮನಸ್ಸಲ್ಲಿ ಇಟ್ಕೊಂಡು ಹೇಳಿರ್ತಾರೆ. ಸೊ ಆ ಮಟ್ಟಿಗೆ 160ರಿಂದ 165 ಕಿಲೋಮೀಟ್ರ್ ಅಂತ ಕೊಡ್ತಾಯಿದೆ. ಸಾಮಾನ್ಯವಾಗಿ ಎಲ್ಲರೂ ಇದ್ರ ಓಲಾ ಬಿಲ್ಡ್ ಕ್ವಾಲಿಟಿ ತುಂಬ ಲೋ ಇದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನನಗೇನೋ ಹಂಗೆ ಅನಿಸಿಲ್ಲ. ಬಟ್ ಒಂದಂತೂ ನನಗೆ ಅನುಭವ ಆಗಿದೆ, ಬಿಲ್ಡ್ ಕ್ವಾಲಿಟಿಲಿ ಇದು ಒಂದೇ ಒಂದು ಮಾತ್ರ ನನಗೆ ಅನಿಸಿದೆ. ಅದು ಈ ಸೀಟ್ ಇದೆಯಲ್ವ, ಈ ಸೀಟು ಅಷ್ಟಾಗಿ ಸ್ಟ್ರೆಂತ್ ಆಗಿಲ್ಲ. ಅದೊಂದು ಮಾತ್ರ ನನಗೆ ಅನುಭವಕ್ಕೆ ಬಂದಿದೆ, ಕ್ವಾಲಿಟಿಲಿ ಪೂರಿದೆ ಅಂತ. ಮತ್ತು ಈ ಸೈಡ್ ಸ್ಟ್ಯಾಂಡು ಅದೇನು ಸ್ಟ್ರೆಂತಾಗೇ ಇದೆ. ಬಟ್ಟು ಈ ಸೈಡ್ ಸ್ಟ್ಯಾಂಡ್ ಇದೆಯಲ್ಲ ನೋಡಿ, ಈ ಸೈಡ್ ಸ್ಟ್ಯಾಂಡು ಆ್ಯಕ್ಚುಲಿ ಇದು ಫೈಬರ್ ಥರ ಇದೆ. ಅದೆಷ್ಟರ ಮಟ್ಟಕ್ಕೆ ಎಷ್ಟಾಯಿತು ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ಏನು ಗಾಡಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ನನಗೆ ಬಿಲ್ಡ್ ಕ್ವಾಲಿಟಿಲಿ ಇದು ಒಂದೇ ಪ್ರಾಬ್ಲಮ್ ಅನಿಸಿದ್ದು. ಲೈಕ್ ಇದು ಸೀಟು ಕ್ವಾಲಿಟಿ ಇಲ್ಲ. ಯಾರಾದರೂ ಡಬಲ್ ಕೂತ್ಕೊಂಡಾಗ ಇನ್ನೇನು ಮುರಿದೇ ಹೋಗುತ್ತೇನೋ ಅನ್ನಿಸ್ಬಿಡುತ್ತೆ, ಆ ಲೆವೆಲ್ಗೆ ಅದು ಸೌಂಡ್ ಆಗುತ್ತೆ. ಬೆಳಗ್ಗೆ ಹೊತ್ತು ಬ್ರೇಕ್ ಹಿಡಿದಾಗ ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ಇದು ಏನಿದು ಏನಂತಾರಪ್ಪ, ಇದು
ಡಿಸ್ಕ್ ಬ್ರೇಕ್. ಈ ಡಿಸ್ಕ್ ಬ್ರೇಕ್ ಏನಿದೆಯಲ್ಲ, ಬ್ರೇಕ್ ಹಿಡಿದಾಗ ಕುಯ್ ಅಂತ ಸೌಂಡ್ ಬರುತ್ತೆ. ಸೊ ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಕಂಡ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ, ನೀರು ಹಾಕ್ಬಿಟ್ಟು ಇದಕ್ಕೆ ಒಂದು 2 ಕಿಲೋಮೀಟ್ರ್ ಓಡಿಸ್ಬಿಟ್ರೆ ಸೊ ಅದು ಅವತ್ತಿನ ಮಟ್ಟಿಗೆ ಇನ್ನು ಸೌಂಡ್ ಬರ್ತಾ ಇಲ್ಲ. ನಾನು ಸರ್ವಿಸ್ ಸೆಂಟ್ರಲ್ಲಿ ಕೇಳಿದ್ದಕ್ಕೆ ಅದ್ರ ಬಗ್ಗೆ ಚಳಿಗಾಲ ಆಗಿರೋದ್ರಿಂದ ಅದು ಸ್ವಲ್ಪ ಬೆಳಗ್ಗೆ ಹೊತ್ತು ಸೌಂಡ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂದರು. ಅದು ಎಷ್ಟರ ಮಟ್ಟಿಗೆ ನಿಜನೋ ನನಗೂ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನ ನಾವು ನಂಬಬೇಕು. ನಾನಂತೂ ಪ್ರತಿದಿನ ಬೆಳಗ್ಗೆ ಒಂದು ಜಗ್ ನೀರು ಹಾಕ್ಬಿಟ್ಟು 2 ಡಿಸ್ಕ್ ಬ್ರೇಕ್ಗೆ ಓಡಿಸ್ತಾ ಇದ್ದೀನಿ. ಅವು ನೀರು ಹಾಕಿದ್ಮೇಲೆ ಅದು ನೀರು ಹಾಕಿ ಒಂದು 2 ಕಿಲೋಮೀಟ್ರ್ ಓಡಿಸಿದ್ಮೇಲೆ ಅದೇನು ಮತ್ತೆ ಸೌಂಡ್ ಏನು ಬರೋಲ್ಲ. ಇಲ್ಲಿ ಏನು ಚಾರ್ಜರ್ ಇದೆಯಲ್ಲ, ಇಲ್ಲಿದೆ ಆ್ಯಕ್ಚುಲಿ ಚಾರ್ಜರು. ಇಲ್ಲಿದೆ ಮೊಬೈಲ್ ಚಾರ್ಜರು. ಈ ಚಾರ್ಜರ್ ಏನಿದೆ USB, ಈ ಪೋರ್ಟರ್ ಇದೆಯಲ್ಲ USBದು, ಅದು ನಾನು ಗಾಡಿ ತಗೊಂಡಾಗಿಂದನೂ ವರ್ಕ್ ಆಗ್ತಾಯಿಲ್ಲ. ನಾನು ಒಂದು ಸಾರಿ ತಗೊಂಡೋದೆ ಮೊನ್ನೆ ಸರ್ವಿಸ್ಗೆ ಅಂತ. ಅವನು 1 ಗಂಟೆ ಎಲ್ಲ ಚೆಕ್ ಮಾಡ್ದ, ಬಟ್ ಸಾಲ್ವ್ ಆಗಲಿಲ್ಲ. ಅವನು ಇಲ್ಲೇ ಬಿಟ್ಟೋಗಿ ಒಂದಿನ ನಾನು ಎಲ್ಲ ವೈರಿಂಗ್ ಎಲ್ಲ ಚೆಕ್ ಮಾಡಬೇಕು ಅಂದ. ನನಗೆ ಇದನ್ನು ಬಿಟ್ಟು ಇರೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅದಕ್ಕಾಗಿ ನಾನು ಇನ್ನೊಂದು ಸರಿ ನೋಡೋಣ ಬಿಡಿ ಅಂತ ವಾಪಸ್ ಎತ್ಕೊಂಬಂದ್ಬಿಟ್ಟೆ ಗಾಡಿನ. ಸರ್ವಿಸ್ ಸೆಂಟ್ರಿಗೆ ಹೋದಾಗ ಮುಂಚೆನೇ ಇಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಆ್ಯಪಲ್ಲೇ ಮುಂಚೆನೇ ನಾವು ಇದನ್ನು ಬುಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಅಲ್ಲಿ ಹೋದರೆ ಅಷ್ಟಾಗಿ ಅವರು ರೆಸ್ಪಾನ್ಸ್ ಮಾಡಲ್ಲ. ಈಗ ನಾನು ಇದರ ಪಾಸಿಟಿವ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಪಾಸಿಟಿವ್ಸ್ ಅಂದರೆ ಇದರ ಬ್ರೇಕಿಂಗ್ ಸಿಸ್ಟಮ್ ಇದೆಯಲ್ಲ, ಸೂಪರ್. ನೀವು ಸಖತ್ತಾಗೆ ಬ್ರೇಕಿಂಗ್ ಸಿಸ್ಟಮ್ ಇದೆ. ನೀವು ಇಲ್ಲಿ ಆನ್ ದ ಸ್ಪಾಟಲ್ಲಿ ನೀವು ಬ್ರೇಕ್ ಹಾಕಿದ್ರೆ ಸ್ಟಾಪ್ ಆಗುತ್ತೆ. ಮತ್ತು ಯಾವುದೇ ರೀತಿ ನಿಮಗೆ ಅದು ತೊಂದರೆನೂ ಕೊಡಲ್ಲ ಸಡನ್ನಾಗಿ. ಮತ್ತು ಇನ್ನೊಂದು, ಈ ಮುಂದ್ಗಡೆ ನೋಡಿ 2 ಇದು ಸಸ್ಪೆನ್ಷನ್ ಕೊಟ್ಟಿದ್ದೀನಿ, ಡಬಲ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ಒಳ್ಳೆ ಫೀಲ್ ಆಗುತ್ತೆ. ಅದು ನಿಮಗೆ ಏನು ಎತ್ತಾಕೋದಿಲ್ಲ. ಹಿಂದ್ಗಡೆನೂ 1 ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಸೊ ಹಂಗಾಗಿ ನಿಮ್ಗೆ ಎತ್ತಾಕೋದಿಲ್ಲ. ಒಳ್ಳೆ ನೀವು ಹೋಗ್ತಾಯಿದ್ರೆ ಒಂದು ಕಾರಲ್ಲಿ ಹೋದಷ್ಟು ಅನುಭವ ಆಗುತ್ತೆ. ಒಂದು ಕಾರ್ ಓಡಿಸ್ತಾ ಇದ್ದೀನಿ ಅನ್ನೋಷ್ಟೇ ಅನುಭವ ಆಗುತ್ತೆ. ಇದರ ರೇಂಜು ಖಂಡಿತವಾಗೂ ನಾವು ಕೊಟ್ಟಿರೋ ದುಡ್ಡಿಗೆ ನಿಜವಾಗೂ ಕೊಡ್ಬೋದು. 160ರಿಂದ 165 ಕಿಲೋಮೀಟ್ರ್ ನಾನು ಚೆಕ್ ಮಾಡ್ದಂಗೆ ರೇಂಜ್ ಬಂದಿದೆ. ಸೊ ಹಂಗಾಗಿ ರೇಂಜ್ ಬಗ್ಗೆ ಮಾತಾಡೋಂಗಿಲ್ಲ. ನಾವು ಕೊಟ್ಟಿರೋ ದುಡ್ಡಿಗೆ 1,65,000 ರೂಪಾಯಿ ಕೊಟ್ಟಿರೋ ದುಡ್ಡಿಗೆ ಖಂಡಿತ ಇದು ವರ್ತ್ ಇದೆ. ಮತ್ತು ಇದರ ಬೇರೆ ಸಾಫ್ಟ್ವೇರು ಅಷ್ಟೇ. ಸಾಫ್ಟ್ವೇರಲ್ಲಿ ಕೆಲವೊಂದು ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದೀನಿ. ನನಗಿನ್ನೂ ಮೂವ್ OS 4 ಇನ್ನೂ ಡೌನ್ಲೋಡ್ ಆಗಿಲ್ಲ, ಬಟ್ ಇನ್ನೂ ಮೂವ್ OS 3ನಲ್ಲೇ ಇದ್ದೀನಿ. ಬಟ್ ಇದರಲ್ಲೂ ಇದು ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊಳ್ಳೋದಾಗಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಅಪ್ಡೇಟ್ ಆಗಿದೆ. ಸೊ ಅದು ಓಕೆ. ಇನ್ನೊಂದು ಹೇಳ್ಬೇಕಂದ್ರೆ ಗಾಡಿ ಸ್ಪೀಡ್ 120ರಲ್ಲಿ ನೀವು ಗಾಡಿ ಓಡಿಸಿದ್ರು ಗಾಡಿ ಯಾವುದೇ ರೀತಿ ವೈಬ್ರೇಟ್ ಆಗೋಲ್ಲ. ಪಿಕಪ್ ಮಾತ್ರ ಸಖತ್ತಾಗಿದೆ. ನಿಜವಾಗೂ ನೀವು ಈ ಪೆಟ್ರೋಲ್ ಗಾಡೀಲೂ ಕೂಡ ನೀವು ಈ ಪಿಕಪ್ನ ನಾನು ಓಡಿಸಿದ್ದೀನಿ, ಪೆಟ್ರೋಲ್ ಗಾಡಿನ ಓಡಿಸಿದ್ದೀನಿ, ಅದರಲ್ಲಿಲ್ಲ. ಇದರಲ್ಲಿ ಮಾತ್ರ ಪಿಕಪ್ ಆಗಲಿ ಮತ್ತು ಸ್ಪೀಡ್ ಆಗಲಿ ಅದು ಬೇರೆ ಲೆವೆಲ್ಲೇ. ಅದು ಸೂಪರ್. ಅದಕ್ಕೆ ಯಾರು ನನಗೆ ಗೊತ್ತಿಲ್ಲ, ಬೇರೆ ಗಾಡಿಗಳನ್ನ ಓಡಿಸಿಲ್ಲ. ನಾನು ಒಂದು ಓಡಿಸಿದ್ದೀನಿ, ಯಾವುದು TVS ಕ್ಯೂಬ್ ಓಡಿಸಿದ್ದೀನಿ. ಅದರಲ್ಲೂ ಕೂಡ ನನಗೇನಂತ ಇದು ಅನಿಸಿಲ್ಲ. ಸ್ಪೀಡಲ್ಲಿ ಮಾತ್ರ ಓಲಾ ನಂಬರ್ 1. ನಾನು ಗಾಡಿ ತಗೊಂಡು ಸುಮಾರು 2.5 ತಿಂಗಳಾಗಿದೆ. 7,300 ಕಿಲೋಮೀಟ್ರಿಗಿಂತ ಜಾಸ್ತಿ ಓಡಿಸಿದ್ದೀನಿ. ಸೊ ಹೇಳ್ಬೇಕು ಅಂದರೆ ನಾನು ಪೆಟ್ರೋಲ್ ಗಾಡಿ ಓಡಿಸ್ಬೇಕಾದ್ರೆ ಪ್ರತಿ ತಿಂಗಳಿಗೆ 6,500ರಿಂದ 7,000 ರೂಪಾಯಿ ಖರ್ಚಾಗ್ತಾಯಿತ್ತು. ಸಮ್ಟೈಮ್ಸ್ 7,500 ಆಗ್ತಾಯಿತ್ತು. ಈಗ ನನಗೆ ಯಾವುದೇ ಪೆಟ್ರೋಲ್ ಖರ್ಚು, ಇದಕ್ಕೆ ಯಾವುದೇ ರೀತಿ ಒಂದು ಫ್ಯೂಯಲ್ ಅದು ಎಕ್ಸ್ಪೆನ್ಸಸ್ ಇಲ್ಲ. ಸೊ ಕಳೆದ 2.5 ತಿಂಗಳಿಂದ ನಾನು ಸುಮಾರು ಒಂದು 17,000ರಿಂದ 18,000 ರೂಪಾಯಿ ಉಳಿಸಿದ್ದೀನಿ ಅಂತ ನಾನು ಹೇಳ್ತೀನಿ.
ಯಾಕೆ ಅಂತೀರ ನೋಡಿ, ನಾನು ಇದು ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ಲು ಒಂದು 700ರಿಂದ 800 ರೂಪಾಯಿ ಅಥವಾ 900 ರೂಪಾಯಿ ಮ್ಯಾಕ್ಸಿಮಮ್ ಬರ್ತಾಯಿದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರ್ತಾಯಿಲ್ಲ ಒಂದು ತಿಂಗಳಿಗೆ. ಇವಾಗ ನಾನು ಖರ್ಚು ಮಾಡಿದ ಅದೇ ಪೆಟ್ರೋಲ್ಗೂ ಇದಕ್ಕೂ ಒಂದು ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ 90 to 95% ನಾವು ನಮ್ಮ ಹಣನ ಉಳಿತಾಯ ಮಾಡ್ಬೋದು. ಈ ಗಾಡಿ ಎಕ್ಸಾಕ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ 1-2 ವರ್ಷ ಇದು ಓಡಿದ್ರೆ ನೀವು ಏನಿದಕ್ಕೆ ಸ್ಪೆಂಡ್ ಮಾಡಿದ್ದೀರಾ ಅಮೌಂಟು, ಅದು ನಿಮಗೆ ಬಡ್ಡಿ ಸಮೇತ ವಾಪಸ್ ಬರುತ್ತೆ, ಅದಂತೂ 100%. ಸದ್ಯಕ್ಕೆ ಇದರ ಬ್ಯಾಟ್ರಿ ಯಾವುದೇ ರೀತಿಲೂ ನಮಗೆ ತೊಂದರೆ ಕೊಟ್ಟಿಲ್ಲ, ಬೇರೆ ಏನೂ ಮಧ್ಯದಲ್ಲಿ ಎಲ್ಲಿ ಕೈ ಕೊಡೋದು ಆ ಥರದ್ದೇನೂ ಮಾಡಿಲ್ಲ. ಚಾರ್ಜಿಂಗ್ ಒಂದು ಮಾಡ್ಕೊಂಡ್ರೆ ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಪೆಟ್ರೋಲ್ ಗಾಡಿ ಥರ 5,000 ಕಿಲೋಮೀಟ್ರಿಗೊಂದು ಸರಿ, 3,000 ಕಿಲೋಮೀಟ್ರಿಗೊಂದು ಸರಿ ಇದಕ್ಕೆ ಆಯಿಲ್ ಹಾಕ್ಸ್ಬೇಕಪ್ಪ, ಸರ್ವಿಸ್ ಮಾಡಿಸ್ಬೇಕು, ಆ ಥರ ಯಾವುದೇ ಥರ ಇಲ್ಲ. ಗಾಡಿ ನಿಮಗೆ ಯಾವಾಗ ನಿಮಗೆ ತೊಂದರೆ ಕೊಡುತ್ತೋ ಅಥವಾ ಗಾಡಿ ನಿಮಗೆ ಯಾವಾಗ ಬ್ರೇಕ್ ಡೌನ್ ಆಗುತ್ತೋ ಆವಾಗಷ್ಟೇ ನೀವು ಓಲಾ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು, ಅಲ್ಲಿ ಸರ್ವಿಸ್ ಮಾಡಿಸ್ಕೋಬೇಕು. ಅಲ್ಲಿ ಸಹ ಅವರು 3 ವರ್ಷ ಏನಿದೆ ಲೇಬರು ಅದ್ರ ಏನು ರಿಪೇರಿ ಇದೆ ಅದು ಫ್ರೀ ಇದೆ. ಸೊ ಹಂಗಾಗಿ ನೀವು ಅಲ್ಲಿ ಲೇಬರ್ ಚಾರ್ಜಸ್ ಯಾವುದೂ ಕೊಡೋಂಗಿಲ್ಲ. ಕಳೆದ 2.5 ತಿಂಗಳಿಂದ ಈ ಗಾಡಿನ ಓಡಿಸ್ತಾ ಇದ್ದೀನಿ. ಪ್ರತಿದಿನ ನಾನು ಆವ್ರೇಜಾಗಿ 100 ಕಿಲೋಮೀಟ್ರ್ ಓಡಿಸ್ತೀನಿ. ಯಾವುದೇ ರೀತಿ ಇರಿಟೇಟ್ ಆಗೋ ಥರ ಸೌಂಡ್ ಆಗಲಿ ಏನೂ ಅದು ಆಗಿಲ್ಲ, ಕೊಡ್ತಾಯಿಲ್ಲ, ಆ ಥರ ಯಾವ ಸೌಂಡು ಬರ್ತಾಯಿಲ್ಲ. ಗಾಡಿ ಮಾತ್ರ ಒಳ್ಳೆ ಕಾರ್ ಓಡಿಸಿದಾಗ ನಮ್ಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಜೂಮ್ ಅಂತ ನನಗೆ ಗಾಡಿ ಟೆಕ್ನಿಕಲ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಾನು ಅದರ ಬಗ್ಗೆ ನಾನು ಮಾತಾಡೋಕ್ಕೂ ಹೋಗಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತಾ, ಮುಂದಕ್ಕೆ ಓಡಿಸಿದ್ರೆ ಮುಂದಕ್ಕೆ ಹೋಗುತ್ತಾ, ಅಷ್ಟೇ ನಾನು ನೋಡೋದು. ಮತ್ತು ಏನು ಇರಿಟೇಟ್ ಆಗೋ ಥರ ಸೌಂಡ್ ಮಾಡೋದಾಗಲಿ ಮಾಡಿದ್ರೆ ಗಾಡಿ ಓಡಿಸ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ಬಟ್ ಆ ಥರದ್ದೇನೂ ಇಲ್ಲ, ಗಾಡಿ ಮಾತ್ರ ಸೂಪರಾಗಿದೆ. ನನ್ನ ಪ್ರಕಾರ ನೀವು ಕೇಳಿದರೆ ನನ್ನ ಒಂದು ಅಭಿಪ್ರಾಯ ನೀವು ನನ್ನ ಕೇಳಿದ್ದೆ ಆದರೆ ನೀವು ಓಲಾ ಗಾಡಿನ ಕಣ್ಣು ಮುಚ್ಕೊಂಡು ತಗೋಬೋದು, ಏನೂ ತೊಂದರೆ ಇಲ್ಲ, ನಾನು ಭರವಸೆ ಕೊಡ್ತೀನಿ. ಬಟ್ ಇದು ನನ್ನ ಅಭಿಪ್ರಾಯ ಅಷ್ಟೇ. ಬಟ್ ನಾನು ಹೇಳೋದೇನೆಂದರೆ ಸದ್ಯದ ಪರಿಸ್ಥಿತಿಲಿ ನಮ್ಮ ಈ ಭೂಮಿ ಮೇಲೆ ಆಗ್ತಾ ಇರೋ ಏನು ಎಮಿಷನ್ಸ್ ಎಲ್ಲ ಆಗ್ತಾಯಿದೆಯಲ್ಲ, ಇದನ್ನೆಲ್ಲ ತಡೆಗಟ್ಟಬೇಕು. ಈ ಭೂಮಿ ಮೇಲೆ ನಾವು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸಬೇಕು ಅಂದರೆ ದಯವಿಟ್ಟು ಒಂದು EV ವೆಹಿಕಲ್ನ ನೀವು ತಗೊಳ್ಳಿ. ನಾನು ಹೇಳ್ತಿದ್ದೀನಿ ಓಲಾನೇ ತಗೊಳ್ಳಿ ಅಂತ ನಾನು ಹೇಳಲ್ಲ, ನಿಮ್ಮಿಷ್ಟ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ EV ವೆಹಿಕಲ್ ತಗೊಳ್ಳಿ. ಬಟ್ ನಾನು ಹೇಳ್ತಿರೋದಂದರೆ ನಾನು ಎಲ್ಲ ಚೆಕ್ ಮಾಡಿದ್ದೀನಿ. ಗಾಡಿ ತಗೊಳ್ಳೋಕ್ಕಿಂತ ಮುಂಚೆ 3 ತಿಂಗಳು ಕಂಟಿನ್ಯೂಸ್ ಆಗಿ 3 ತಿಂಗಳು ನಾನು ಚೆಕ್ ಮಾಡಿದ್ದೀನಿ ಯಾವ ಗಾಡಿ ತಗೊಂಡ್ರೆ ಬೆಸ್ಟು ಅಂತ. ಪ್ರತಿಯೊಂದರಲ್ಲೂ ನನಗೆ ಓಕೆ ಅನಿಸಿದ್ದು ಓಲಾನೇ. ಯಾಕೆ ಅಂತ ಹೇಳ್ತೀರಾ, ಪ್ರೈಸ್ ಆಗಲಿ, ಗಾಡಿ ಕೊಡೋ ರೇಂಜ್ ಆಗಲಿ, ಮತ್ತು ಅದರ ಲುಕ್ ಆಗಲಿ, ಕೆಲವೊಂದು ವಿಷಯಗಳಲ್ಲಿ ಇದು ನಂಬರ್ 1 ಅಂತ ಕಾಣಿಸ್ತು. ಎಲ್ಲನೂ ನೋಡಿದೆ ನಾನು, ಪ್ರತಿಯೊಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಈ ಯೂಟ್ಯೂಬಲ್ಲಿ ಯಾರ್ಯಾರು ಹಾಕಿದ್ದಾರೆ ಎಲ್ಲರದು ಚೆಕ್ ಮಾಡಿದೆ. ಸೊ ಎಲ್ಲರೂ ಚೆಕ್ ಮಾಡಿದ್ಮೇಲೆ ನನಗನ್ಸಿದ್ದು ಒಂದೇ, ಗಾಡಿ ಸೂಪರಾಗಿದೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಓಲಾನ ಬಾಯಿಗೆ ಬಂದಂಗೆ ಬೈತಾರೆ. ಇದು ಸರಿ ಯಾರ್ರೀ ಸರಿಗೆ ಮಾಡಿಲ್ಲ, ಸರಿಗಿಲ್ಲ, ಸರಿಗೆ ಓಡೋದಿಲ್ಲ, ಏನೇನೋ ಅವ್ರು ತೊಂದರೆಗಳು ಹೇಳ್ತಾರೆ. ನಾನು ಹೇಳೋ ಒಂದೇ ಒಂದು ವಿಷಯ ಏನಂದರೆ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ನಿಮಗೆ ಗಾಡಿ ತುಂಬಾ ಫಸ್ಟ್ ಕ್ಲಾಸಾಗಿ ನಿಮಗೆ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ಈಗ ಯಾವುದೇ ಗಾಡಿಯೇ ಆಗಲಿ, ಇದು EV ಈಗ ಬಂದು ಇನ್ನೂ ಎಷ್ಟಾಗಿದೆ, 2 ವರ್ಷ ಆಗಿದೆ. 2 ವರ್ಷದಲ್ಲಿ ಅದು ಇಂಪ್ಲಿಮೆಂಟ್ ಆಗ್ತಾಯಿದೆ, ಒಂದೊಂದೇ ಇಂಪ್ಲಿಮೆಂಟ್ ಆಗ್ತಾಯಿದೆ.
ಸೊ ಮುಂದೆ ನಿಮಗೆ ಈ ಗಾಡಿ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ಕೂಟೀಸ್ ಬಂದಾಗ ಹೊಂಡಾ ಆ್ಯಕ್ಟಿವಾ ಅಂತ ಇತ್ತು, ಅದು ಹೊಂಡಾ ಆ್ಯಕ್ಟಿವಾನೇ ನನಗೆ ಅನಿಸುತ್ತೆ. ಸೊ ಅವು ಅಷ್ಟೇ, ಸ್ಟಾರ್ಟಿಂಗ್ ಬಂದಾಗ ಅವು ಏನು ಸಾಕಷ್ಟು ಪ್ರಾಬ್ಲಮ್ಗಳಿದ್ದವು. ಆಮೇಲೆ ಒಂದೊಂದಾಗಿ ಅದು ಕ್ಲಿಯರ್ ಆಗಿ ಇವಾಗ ನೀವು ಯಾವುದೇ ಸ್ಕೂಟಿ ತಗೊಂಡ್ರೂ ಏನೇ ಪ್ರಾಬ್ಲಮ್ ಇಲ್ದಂಗೆ ಬರುತ್ತೆ, ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇಲ್ದಂಗೆ, ಏನು ತೊಂದರೆ ಕೊಡ್ದಂಗೆ ಈ ಗಾಡಿಗಳು ಓಡ್ತಾ ಇದ್ದಾವೆ ಅಂತ ನಿಮ್ಗೆ ಅನಿಸುತ್ತಲ್ವಾ? ಅದೇ ರೀತಿಯೇ ಇವನು ಈಗ ಬಂದು ಹೊಸ್ದಾಗಿದೆ, ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ನಾನು ಹೇಳೋದಿಷ್ಟೇ, ಈ ಗಾಡಿ ತಗೊಳ್ಳೋದ್ರಿಂದ ಹಣದ ಉಳಿತಾಯ ಆಗುತ್ತೆ. ಏನು ಫ್ಯೂಯಲ್ಗೆ ನಾವೇನು ಖರ್ಚು ಮಾಡ್ತಿದ್ವಿ ಅದು ಉಳಿತಾಯ ಆಗುತ್ತೆ. ಮತ್ತು ಈ ವಾತಾವರಣಕ್ಕೆ ನಾವು ಒಂದು ಎಮಿಷನ್ ಫ್ರೀ ವೆಹಿಕಲ್ನ ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ. ಅದೊಂದು ಪ್ರೌಡ್ ಫೀಲ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ಇದರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ನಿಮ್ಮ ರಿಲೇಟಿವ್ಸ್ ಅವ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ನನ್ನ ಅನುಭವನ ನಾನು ಹೇಳ್ಕೊಂಡಿದ್ದೀನಿ. ನಾನು ಓಲಾನ ನೀವು ಆಮೇಲೆ ಅಂದ್ಕೋಬೋದು, ಇವನು ಏನೋ ಓಲಾದವ್ರು ಕಾಸು ಕೊಟ್ಟವ್ರೆ, ಇವರು ಪ್ರಮೋಟ್ ಮಾಡ್ತಾರೆ ಅಂತ. ಆ ಥರ ಏನಿಲ್ಲ. ನೀವು ನೋಡಿದ್ದೀರ ನನ್ನ ಚಾನಲಲ್ಲಿ ಇರೋದೇನೆ ಏನು 130-140 ಸಬ್ಸ್ಕ್ರೈಬರ್, 130 ಜನನೋ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ. ನಾವೇನು ಅದು ಈ ಓಲಾನ ಪ್ರಮೋಟ್ ಮಾಡೋ ಅಂಥದ್ದೇನಿಲ್ಲ. ನಾನು ಈಗಲೇ ಹೇಳ್ತಿದ್ದೀನಿ, ನೀವು ಓಲಾನೇ ತಗೊಳ್ಳಿ ಅಂತ ನಾನು ಹೇಳಲ್ಲ. ನೀವು ಯಾವ ಆದರೂ ವೆಹಿಕಲ್ ತಗೊಳ್ಳಿ ಅಷ್ಟೇ ನಾನು ಹೇಳೋದು. ಈ ಓಲಾನೇ ಯಾಕೆ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮಗೆ ಕಡಿಮೆ ರೇಟು, ಪ್ರೈಸ್ ವೈಸ್ ಆಗಲಿ, ರೇಂಜ್ ವೈಸ್ ಆಗಲಿ, ಮತ್ತು ಇದ್ರ ಲುಕ್ ವೈಸ್ ಆಗಲಿ ಎಲ್ಲದೂ ಚೆನ್ನಾಗಿದೆ ಅಂತ ಅಷ್ಟೇ ನಾನು ಹೇಳ್ತೀನಿ. ನೀವು ಯಾವ ವೆಹಿಕಲ್ ಆದರೂ ತಗೊಳ್ಳಿ, ಬಟ್ ವೆಹಿಕಲ್ ತಗೊಳ್ಳಿ. ನಮ್ಮ ಇಂಡಿಯನ್ನ ಫ್ಯೂಯಲ್ ಡಿಪೆಂಡೆನ್ಸಿನ ಆದಷ್ಟು ನಾವು ಕಡಿಮೆ ಮಾಡೋಣ. ಈ ಮೂಲಕ ದೇಶಕ್ಕೆ ನಮ್ಮದು ಅಂತ ಏನಾದರೂ ಕೊಡಬೇಕಲ್ವಾ? ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.